ಇವತ್ತಿನ ನನ್ನ ಮೊದಲನೆಯ ಬಾಡಿಗೆ ಎಷ್ಟಪ್ಪ ಅಂತಂದರೆ, ಫಸ್ಟ್ ಬಾಡಿಗೆ 18 ನಿಮಿಷಕ್ಕೆ ಕ್ಲಿಯರ್ ಆಗಿದ್ದು ₹148. ಕಸ್ಟಮರು ₹150 ಎಕ್ಸ್ಟ್ರಾ ಹಾಕ್ಬಿಟ್ಟು ಹೋಗಿದ್ದಾರೆ. ಟೈಮ್ ಎಷ್ಟು ಅಂತ ಕೇಳ್ತೀರಾ? 9:49 ಸೊ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಬಾಲಕೃಷ್ಣ. ಆಪರ್ಚುನಿಟಿ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಡ್ಯೂಟಿಯನ್ನು ಸ್ಟಾರ್ಟ್ ಮಾಡಿದ್ದೀನಿ. 3 ಅಪ್ಲಿಕೇಶನ್ ಆನ್ ಮಾಡಿ ಇಟ್ಟಿದ್ದೀನಿ. ರ್ಯಾಪಿಡೋ, ನಮ್ಮ ಯಾತ್ರಿ, ಆಮೇಲೆ ಇದು ಊಬರು. ನೋಡೋಣ ಯಾವುದರಲ್ಲಿ ಡ್ಯೂಟಿ ಬರುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ನಮ್ಮ ಮನೆ ನೋಡ್ಬೋದು, ನಮ್ಮ ಮನೆ ಗಿಡದಲ್ಲಿ ಬೆಳೆದಿರೋಂಥ ಹೂ ಐತೆ. ಇದು ಸಖತ್ತಾಗಿದೆ ಅಲ್ಲ. ಮೊದಲನೇ ಬೋಣಿಯನ್ನು ಮಾಡಿದ್ದೀನಿ. ಸುಮಾರು ಹೊತ್ತು ವೆಯ್ಟ್ ಮಾಡಿದೆ. 8:15 ಆನ್ ಮಾಡಿಟ್ಟಿದೆ ಡ್ಯೂಟಿ, ಆದರೆ ಡ್ಯೂಟಿ ಬರ್ತಾನೆ ಇರಲಿಲ್ಲ. ಹಾಗೆ ಬಿಸಿಲು ಕೂಡ ನೋಡ್ಬೋದು ಯಾವ ಮಟ್ಟಕ್ಕಿದೆ ಅಂತ. ನೋಡ್ರಿ ಬಿಸಿಲು, ಯಪ್ಪ ಇವಿ ಹೊಡಿತೈತೆ. ಸಿಕ್ಕಿದ್ರೆ ಇಲ್ಲಿ ಚರ್ಚಿಂದ ಯಾವುದಾದ್ರೂ ಡ್ಯೂಟಿ ಸಿಕ್ಕಬೇಕು. ಕಾರ್ಮಲ್ ರಾಮ್ ಚರ್ಚ್ ಅಂತಾರೆ ಇದನ್ನು. ಇಲ್ಲಿಗೆ ಡ್ರಾಪ್ ಆಗಿದ್ದು. ಹೋಗೋಣ, ಬೇರೆ ಎಲ್ಲಿಗಾದ್ರೂ ಹೋಗಿ ಹಾಕ್ಕೊಳೋಣ. ಅಲ್ಲಿ ಮುಂದೆ ಒಂದು ಅಪಾರ್ಟ್ಮೆಂಟ್ ಇದೆ, ಅಲ್ಲಿ ಯಾವುದಾದ್ರು ಬಂದರೆ ಚೆನ್ನಾಗಿರುತ್ತೆ. ಇಲ್ಲೇ ಸಿಕ್ಕಿದ್ರೆ ಇಲ್ಲಿ ಸಿಕ್ಬೇಕು ಅಷ್ಟೇನೆ. ಯಾಕಪ್ಪ ಇಲ್ಲಿ ಲೇಟು ಭಾನುವಾರ ದಿವಸ ಅಂತ ಅಂದರೆ, ಎಲ್ಲ ಒಂದು 12 ಗಂಟೆ, 11:15, 12 ಗಂಟೆ ಮೇಲೆ ಡ್ಯೂಟಿಗಳು ಸ್ಟಾರ್ಟ್ ಆಗೋದು. ಸೊ ಈಗ ಇಲ್ಲೇ ವೆಯ್ಟ್ ಮಾಡ್ತೀನಿ, ಎಲ್ಲಾದರೂ ನೆಳಗೋಗಿ ಹಾಕ್ಕೊಳೋಣ. ಬಿಸಿಲು ಜಾಸ್ತಿ ಆಯ್ತಾ, ಆಲ್ಮೋಸ್ಟ್ 8 ಗಂಟೆಗೆಲ್ಲನೇ ಒಳ್ಳೆ ತಲೆ ಮೇಲೆ ಸರಿಯಾಗಿ ಬಿಸಿಲು ಹೊಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಎಲ್ಲೋದ್ರೂ ಆಲ್ಮೋಸ್ಟು ಇಲ್ಲಿಂದನೇ ಡ್ಯೂಟಿಗಳು ಬರಬೇಕು. ಬಂದರೆ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ತಂದುಬಿಟ್ಟಿದ್ದಾರೆ ನೋಡಿ. ಭಾನುವಾರ ಅಲ್ವಾ, ಟ್ರಾಫಿಕ್ ಅಷ್ಟು ಇರೋದಿಲ್ಲ. ಮತ್ತೆ ಪಾರ್ಕಿಂಗ್ ಎಲ್ಲ ಕಡೆ ಸಿಗುತ್ತೆ. ಆ ಕಡೆ 2 ಸೈಡ್ ಹಾಕಿದ್ರೆ, ಅಲ್ಲೂ ಈ ಕಡೆನೂ. ಅಲ್ಲಿ ಮೇನ್ ರೋಡಲ್ಲಾಗಿ ಗಾಡಿನ ಹಾಕೊಂತೀನಿ. ಆಲ್ರೆಡಿ ಎಲ್ಲ ಆಟೋ ಬ್ರದರ್ಸ್ ಎಲ್ಲ ಆಲ್ರೆಡಿ ಕಾಲು ಎತ್ಬಿಟ್ಟವ್ರೆ. ಅಲ್ಲೂ ನೋಡ್ಬೋದು, ಅಲ್ಲೂ ಇದೆ ಒಂದು 2-3 ಗಾಡಿ, ಅಲ್ಲೂ ಇದೆ, ಅಲ್ಲೆಲ್ಲ ಹಾಕ್ಕೊಂಡಿದ್ದಾರೆ. ಇಲ್ಲಿಗೆ ಬರ್ತಿರೋದು ಚರ್ಚಿಗೆ ಡ್ರಾಪು. ನಾನು ಒಂದು ಕೆಲಸ ಮಾಡ್ತೀನಿ, ಇಲ್ಲೇ ಎಲ್ಲಾದರೂ ಹಾಕ್ಕೊತೀನಿ. ಸಿಕ್ಕಿದ್ರೆ ಇಲ್ಲೆಲ್ಲಾದ್ರೂ ಸಿಕ್ಬೇಕು. ಬೇರೆ ಎಲ್ಲೋದ್ರೂ ಈ ಸರೌಂಡಿಂಗ್ ಎಲ್ಲ ಸಿಕ್ಬೇಕಿರೋದು. ಸಿಗುತ್ತೆ ನೋಡೋಣ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಎಲ್ಲೋಗ್ತೀರಾ? ಎಲ್ಲೂ ಬಿಸಿಲಲ್ಲಂತೂ ನಿಲ್ಸಾಗಂತೂ ಆಗಲ್ಲ ಗಾಡಿ. ಇಡೀ ತಲೆ ಎಲ್ಲ ಬಿಸಿ ಆಗ್ಬಿಡುತ್ತೆ. ವೆಯ್ಟ್ ಮಾಡ್ತಾ ಇದ್ದೀನಿ, ಯಾವುದು ಬರ್ತಾ ಇಲ್ಲ. ಓಲಾ ಕೂಡ ಹಾಕಿದ್ರೆ ಅದರಲ್ಲೇ ಹಾಕ್ಕೊಂಡು ಹೋಗೋಣ. ಸುಮಾರು ದಿನ ಆಗೋಯ್ತು ಓಲಾದಲ್ಲಿ ಕೂಡ ಡ್ಯೂಟಿ ಮಾಡಿ. ಇವ್ರದ್ದು ಸಬ್ಸ್ಕ್ರಿಪ್ಷನ್ ತೊಗೊಬೇಕಾಗುತ್ತೆ. ಯಾವುದಾದ್ರೂ ಡ್ಯೂಟಿ ಬಂತು ಅಂದರೆ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಆಯಿತು. ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಇವ್ರದ್ದು ₹25. ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ 25, ಇಲ್ಲಾಂದರೆ ₹29. ಬರಲಿ ಯಾವುದಾದ್ರು. ಎಷ್ಟು ವರ್ಷನೋ ಎಷ್ಟೋ ತಿಂಗಳಾಗೋಯ್ತಪ್ಪ, 2-3 ತಿಂಗಳ ಮೇಲೆ ಆಗೋಯ್ತು ಡ್ಯೂಟಿ ಮಾಡಿ ಓಲಾದಲ್ಲಿ. ರ್ಯಾಪಿಡೋ ಎಷ್ಟಿದೆ ಜನಕ್ಕೆ? ಓಕೆ. ಮೇನ್ ಗೇಟಿಂದ ಬರೀ ಇರೋದೇ 50-60 ಮೀಟರ್ ಇರೋದು. ಆದ್ರೆ ಕಸ್ಟಮರ್ ಬರಲ್ಲ, ಒಳಗಡೆನೆ ಕರ್ಸ್ಕೊಳ್ತಾರೆ. ಅಲ್ಲಿ ಎಂಟ್ರಿ ಮಾಡಿಕೊಂಡು ನಂಬರ್ ಕೊಟ್ಕೊಂಡು ಫ್ಲಾಟ್ ನಂಬರ್ ಎಂಟ್ರಿ ಮಾಡಿ ಹೋಗೋಷ್ಟರಲ್ಲಿ ಸಾಕಾಗೋಯ್ತದೆ. ಇದನ್ನೇ ಪಿಕಪ್ ಲೊಕೇಶನ್. ಮೈನ್ ರೋಡಿಂದ ಒಂದು ಅಮ್ಮಮ್ಮ ಅಂತಂದ್ರೆ ಒಂದು 50 ಮೀಟ್ರು. ಜನ ಬರಲ್ಲ, ಒಳಗೇನೆ ಕರ್ಸ್ಕೊಂತಾರೆ. ಇಲ್ಲಿಂದನೇ ಸಿಕ್ತು. ಎಷ್ಟಪ್ಪ ಬಾಡಿಗೆ ಅಂತ ಕೇಳ್ತೀರಾ? ಬರೀ ₹95 ಬಾಡಿಗೆ. ಇದು ಸಿಕ್ಕಿದ್ನ ಹೊಡೆದಾಕ್ಬಿಡೋಣ ಇವತ್ತು, ಚಚ್ಚಿ ಬಿಸಾಕ್ಬಿಡೋ ಬಾತಾಗೆ. ಸೊ 99, ₹100 ಕೊಟ್ಟೋದ್ರು ಕಸ್ಟಮರು. ಪ್ರಾಬ್ಲಮ್ ಏನಂದ್ರೆ ಅವ್ರ ಚಾರ್ಜಿಂಗ್ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ. ಇದು ಎಲ್ಲಿ ಬಂದಿದ್ದೀನಿ ಅಂತ ಅಂದ್ರೆ, ಇದು ಒಂದು ಚರ್ಚೆನೆ ಆಯ್ತಾ. ಇಲ್ಲೂ ಕೂಡ ಚರ್ಚೆನೆ. ಏನೋ ಡಿಸ್ಕೋ ತರ ಎಲ್ಲ ಸೌಂಡ್ ಬರ್ತಿದೆ ಅಪ್ಪ. ನಾನು ಬೈಕ್ ಹಾಕೊಂಡಿದ್ದೀನಲ್ಲ, ಹಂಗಾಗಿ ಗೊತ್ತಾಗಲ್ಲ ಅನ್ಕೊಂಡಿದ್ದೀನಿ. ಇಲ್ಲೂ ಕೂಡ ಗಾಡಿಗಳನ್ನ ಹಾಕಿದ್ದಾರೆ. ಆಲ್ಮೋಸ್ಟ್ ಅಲ್ಲೂ ಕೂಡ ಅಷ್ಟೇನೆ. ಅಲ್ಲೊಂದು ಚರ್ಚ್ ಇತ್ತು, ಇವಾಗ ಇಲ್ಲೊಂದು ಚರ್ಚು. ಅವರೇ ಒಂದು 12 ಗಂಟೆಗೆ ಬರ್ತೀರಾ ಅಂತ ಕೇಳ್ತಿದ್ರೆ, 10 ಕಾಲಿಗ 2 ಅವರ್ ಇಲ್ಲಿ ವೆಯ್ಟ್ ಮಾಡೋಕೆ ಆಗಲ್ಲ. ₹100 ಬಾಡಿಗೆಗೆ. ಸೊ ಹೊಡೋಣ ಮೇನ್ ರೋಡ್ ಕಡೆಗೆ. ನಮ್ಗೇನಂತಂದರೆ ದುಡಿಮೆ ಇಂಪಾರ್ಟೆಂಟು, ಟೈಮ್ ಇಂಪಾರ್ಟೆಂಟು. ಅಲ್ಲಿ ಹೋಗಲ್ಲ. ಅವ್ರ ಹತ್ರ ಕೇಳಿದೆ, ಹಂಗೂ ಅಲ್ಲಿ ಹೋಗಲ್ವ ಚರ್ಚ್ಗೆ ಅಂದಿದ್ದಕ್ಕೆ, ಇಲ್ಲ ಅದೇನೋ ಕ್ಯಾಥಲಿಕ್ಸ್ ಚರ್ಚ್ ಅಂದರು. ಇವಾಗ ಇಲ್ಲಿ ಇರುವಂಥ ಇದು ಬಂದು, ಇದು ಯಾವ ಚರ್ಚ್ ನನಗೆ ಗೊತ್ತಿಲ್ಲ. ಒಟ್ಟಾರೆ ಸುಮಾರು ದೊಡ್ಡದಾಗಿದೆ ಮಾತ್ರ ಏರಿಯಾ. ನೋಡ್ಬೋದು, ಅಲ್ಲಿದೆ, ಇಲ್ಲಿದೆ, ಎಷ್ಟು ಜಾಗ ಇದೆ, ಪಾರ್ಕಿಂಗು. ಎಲ್ಲೆಲ್ಲ ಚರ್ಚ್ ಕಟ್ಬಿಟ್ಟವ್ರಪ್ಪ. ಒಬ್ಬೊಬ್ರು ಒಂದೊಂದ್ ಕಡೆ ಹೋಯ್ತಾರೆ ಚರ್ಚ್ಗೆ.
ಆಲ್ಮೋಸ್ಟ್ 2 ಕಿಲೋಮೀಟರ್ ಬಂದೆ. ಸರ್ಜಾಪುರ ಬಸ್ ಸ್ಟಾಪ್ ಹತ್ರ ಇದ್ದೀನಿ ಈಗ. ಯಾವುದು ಡ್ಯೂಟಿನೇ ಸಿಗ್ತಾ ಇಲ್ಲ, ಬಿಸಿಲು ಬೇರೆ ಜಾಸ್ತಿ ಆಯಿತು. 2-2.5 ಕಿಲೋಮೀಟರ್ ಮೇಲೆ ಬಂದಿದ್ದೀನಿ ಇಲ್ಲಿಗೆ, ಯಾವುದು ಡ್ಯೂಟಿ ಬರ್ತಾ ಇಲ್ಲ. ಅಲ್ಲೆಲ್ಲಾದ್ರೂ ಹೋಗಿ ಹಾಕ್ಕೊಳೋಣ ನೆರಳಲ್ಲಿ. ಆಲ್ಮೋಸ್ಟು ಬೆಳಗ್ಗೆಯಿಂದ ಇಲ್ಲೇನೆ ಸರ್ಜಾಪುರ ರೋಡಲ್ಲೇ ಇದ್ದೀನಿ, ಯಾವುದು ಕೂಡ ಡ್ಯೂಟಿ ಬರಲಿಲ್ಲ. ಇಲ್ಲೇ ಊಟ ಮಾಡಿದೆ ಇದೇ ಜಾಗದಲ್ಲಿ. ಇಲ್ಲೊಂದು ನೆರಳಿತ್ತು, ಅದಕ್ಕೆ ಇಲ್ಲೇ ಹಾಕ್ಕೊಂಡಿದ್ದೆ. ಆಲ್ಮೋಸ್ಟ್ ಇಲ್ಲೆಲ್ಲ ಗಾಡಿಗಳು ನಿಂತಿತ್ತು, ಎಲ್ಲ ಆಟೋದವರು ಹೋದರು. ಯಾರಿಗೂ ಕೂಡ ಡ್ಯೂಟಿಗಳಂತೂ ಬರ್ತಾ ಇಲ್ಲ. ಈಗ ನಾನು ಒಡನ ಅಂತ 11 ಗಂಟೆಯಿಂದ 4 ಕಿಲೋಮೀಟರ್ ಅಷ್ಟು ದೂರ ಖಾಲಿ ಬಂದಾಗಿದೆ. ಒಂದು ಡ್ರಾಪ್ ಆದಮೇಲೆ ಇಚ್ಚಂಗೂರು ಅಂತ ಏನೋ ಇತ್ತಲ್ಲ ಅಲ್ಲಿ. ಟೈಮ್ ಈಗ 14:24 ಅಂದರೆ 2 ಗಂಟೆ 24 ಆಗಿದೆ ಟೈಮು. ಸೊ 3 ಅಪ್ಲಿಕೇಶನ್ ಆನ್ ಮಾಡಿ ಇಟ್ಟಿದ್ದೀನಿ. ಒಂದೇ ಅಪ್ಲಿಕೇಶನ್ನಲ್ಲೇ ಬೆಳಗ್ಗೆಯಿಂದ ಡ್ಯೂಟಿ ಮಾಡಿರೋದು ಇದೆ. 437 ರೂಪಾಯಿ. ಇವತ್ತನೇ ದಿವಸ ಇಷ್ಟೇ. ಇನ್ನೊಂದು ಕೈಯಲ್ಲಿ ಆಗಲ್ಲ ಈ ಶೆಕೆನ ತಡ್ಕೊಳಕ್ಕೆ. ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ, ಈಗ ಮನೆಗೆ ಹೊರಟೆ. ಆಲ್ಮೋಸ್ಟು ಇಲ್ಲಿಂದ ಮನೆಗೆ ಒಂದು 7-8 ಕಿಲೋಮೀಟ್ರ್ ಇದೆ. ಸೀದಾ ಮನೆ ಕಡೆ ಹೊರಟ್ಬಿಡ್ತೀನಿ. ಆಗಲ್ಲ ಗುರುವೆ, ಸುಮ್ಮನೆ ಹಿಂಗೆ ರೋಡಲ್ಲೇ ಕಾಯ್ಕೊಂಡಿರೋಕ್ಕಾಗಲ್ಲ. ಆಲ್ಮೋಸ್ಟು 4.5 ಕಿಲೋಮೀಟ್ರ್ ನಾನು ಬಂದಿರೋದು. ಬಂತು ಡ್ಯೂಟಿಗಳು, ಒಂದು 2-3 ಡ್ಯೂಟಿ ಬಂತು, ಆದರೆ ಸಿಗಲಿಲ್ಲ. ಇದು ಎಷ್ಟೊತ್ತಂತ ಇಲ್ಲೇ ವೆಯ್ಟ್ ಮಾಡಿ 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 ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಅಟ್ಲೀಸ್ಟ್ ಮನೇಲಿದ್ರೆ ಫ್ಯಾಮಿಲಿ ಜೊತೆ ಆದರೂ ಇರ್ಬೋದಲ್ವ. ಈ ರೋಡಲ್ಲಿ ಒಳ್ಳೆ ಡಿಪ್ರೆಷನ್ಗೆ ಹೊಂಟೋಯ್ತೀವಿ. ಇದು ಬೆಂಗಳೂರಿನ ಆಟೋ ಡ್ರೈವರ್ಗಳ ಕತೆ ಇವಾಗಲೇ, ಆಯಿತಾ. ಇವತ್ತು ಭಾನುವಾರ, ಇವಾಗ ಸದ್ಯಕ್ಕಿರುವಂಥ ಈ ಪರಿಸ್ಥಿತಿ. ಸ್ಕೂಲು ಕಾಲೇಜೆಲ್ಲ ರಜಾ ಆದಮೇಲೆ, ಎಲ್ಲರಿಗೂ ರಜಾ ಸಿಕ್ಕಿದ ಮೇಲೆ ಆಲ್ಮೋಸ್ಟ್ ಇನ್ನೂ ಡಲ್ ಹೊಡಿತದೆ. ಸರಿ, ನಾನು ಹೊಡ್ತೀನಿ. ಆನ್ ಯಾವುದಾದ್ರೂ ಡ್ಯೂಟಿ ಸಿಕ್ಕಿದ್ರೆ ಮಾಡ್ಕೊಂಡು ಹೋಗ್ತೀನಿ, ಇಲ್ಲ ಅಂತಂದರೆ ಕಾಲಿನೇ ಸೀದಾ ಮನೆ ಕಡೆ ಹೊಂಟ್ಬಿಡ್ತೀನಿ. ಇನ್ನೇನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ ಅಂತಂದರೆ ಇನ್ನೇನು ಮಾಡಲಿ, ಬಂದರೆ ಡ್ಯೂಟಿ ಹೊಡಿಬೋದು. ಒಂದು 3-4 ಡ್ಯೂಟಿ ಬಂತು, ಅದು ಸಿಕ್ಕಿಲ್ಲ ಅಷ್ಟೇ. 2:15 ಬಿಸಿಲು ಹೆಂಗಿದೆ ಅಂತಂದರೆ ಧಗೆ, ಸೆಕೆ ಅಂತೂ ತಡ್ಕೊಳಕ್ಕಾಗ್ತಿಲ್ಲ. ಅಕ್ಕಪಕ್ಕ ಸಿಕ್ಕಾಬಟ್ಟೆ ಅಪಾರ್ಟ್ಮೆಂಟ್ಗಳಿದ್ದಾವೆ. ಯಾವತ್ತೂ ಈ ಥರ ಆಗಿಲ್ಲ. ಇವತ್ತಂತೂ ಭಾರಿ ಬೇಜಾರಾಗ್ತಿದೆ. ಯಾಕೇಳಿ, ಇವತ್ತು ಬೆಳಗ್ಗೆ ನಾನು ಅನ್ಕೊಂಬಂದಿದ್ದು ಡ್ಯೂಟಿ ಮಾಡಲೇಬೇಕು ಅಂತ, ಆದರೆ ಆಗಿಲ್ಲ. ಇಲ್ಲಿಂದ ಎಂತೆಂಥ ಬಾಡಿಗೆ ಗೊತ್ತಾ, ಬಂದರೆ 300 ರೂಪಾಯಿ 400 ರೂಪಾಯಿ ಮಿನಿಮಮ್ ಬಾಡಿಗೆಗಳು ಸಿಗೋದು. ಎತ್ತಾಗ್ತದೆ ಹಂಸಿಗೆ. 3.5 ಕಿಲೋಮೀಟ್ರ್ ಅಂತ ಪಿಕಪ್. ಆ ಕಡೆ ಫುಲ್ಲು ಅಪಾರ್ಟ್ಮೆಂಟ್ಗಳೇ ಇರೋದು. ಈ ರೋಡಲ್ಲೂ ಫುಲ್ ಅಪಾರ್ಟ್ಮೆಂಟ್ಗಳಿದ್ದಾವೆ, ಈ ರೋಡಲ್ಲೂ ಫುಲ್ ಅಪಾರ್ಟ್ಮೆಂಟ್ ಇದೆ. ಸುತ್ತ ಈ ರೋಡಲ್ಲಿ ಕಣ್ಣಾಯಿಸಿದ್ರೆ ಮಿನಿಮಮ್ ಅಂದ್ರೂ ಒಂದು, ಕಾಣಿಸ್ತಿದ್ಯಾ ಆ ಕಡೆ ಎಲ್ಲ ನೋಡ್ಬೋದು, ಮಿನಿಮಮ್ ಅಂದ್ರೂ ಒಂದು 50,000ಇಂದ ಹಿಡಿದು 1,00,000 ಏನಾದರೂ ಇರಲ್ವಾ ಈ ಏರಿಯಾದಲ್ಲಿ. ಅದರಲ್ಲಿ ಒಂದೇ 1% ಜನ ಆಟೋ ಆದರೂ ಬುಕ್ ಮಾಡಲ್ವಾ? ಏನು ಕಥೆನೋ ಏನೋ. ಫೈನಲಿ ಮನೆಗೆ ಬಂದಾಗಿದೆ. ಹೇಳ್ಬೇಕು ಅಂತಂದರೆ ಫುಲ್ ಬೇಜಾರಾಗೋಯ್ತು. ಇವತ್ತು ಏನೇನೋ ಅಂದ್ಕೊಂಡು ಹೋಗಿದ್ದು. ನಾನು ಒಬ್ಬನಿಗೆ ಅಲ್ಲ, ಎಲ್ಲರಿಗೂ ಅಷ್ಟೇ, ಆಯಿತಾ. ಡ್ಯೂಟಿಗಂತೂ ಯಾರಿಗೂ ಬರ್ತಾನೇ ಇಲ್ಲ. ವೆಯ್ಟ್ ಮಾಡಿ 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 ಮಾಡಿನೇ ಬೇಜಾರಾಗ್ಬಿಡುತ್ತೆ. ಮತ್ತು ಇನ್ನೊಂದು ಏನಂತಂದರೆ ಮೇಯ್ನು, ಅಟ್ಲೀಸ್ಟ್ ಮನೆಗೆ ಬಂದರೆ ಫ್ಯಾಮಿಲಿ ಜೊತೆ ಆದರೂ ಇರ್ಬೋದು, ಆಯಿತಾ. ಮನೇಲಿ ಬಂದಮೇಲೆ ಅನಿಸುತ್ತೆ, ಕಮಿಟ್ಮೆಂಟ್ ಐತೆ, ಅಲ್ಲಿ ಕಟ್ಟಬೇಕು ಇಲ್ಲಿ ಕಟ್ಟಬೇಕು, ಏನೋ ಒಂದು ದುಡಿದ್ರೆ ಆಗುತ್ತಲ್ವ ಅಂತ ಅನಿಸುತ್ತೆ. ಅಲ್ಲಿ ರೋಡಲ್ಲಿ ಇದ್ರೆ ಅಟ್ಲೀಸ್ಟ್ ಫ್ಯಾಮಿಲಿ ಜೊತೆ ಮನೇಲಾದರೂ ಇರೋಣ, ನೆಮ್ಮದಿ. ಈ ಬಿಸಿಲಲ್ಲಿ ಯಾವನ್ ಸಾಯ್ತಾನೆ ಅನ್ನೋದು ಯೋಚನೆ ಬರುತ್ತೆ. ಈ ಥರ ಒಂಥರ ಮನಸ್ಸು ಯಾವಾಗ್ಲೂ ಚಂಚಲನಲ್ಲೇ ಕಳೆದೋಗ್ಬಿಡುತ್ತೆ ನಮ್ಮ ಆಟೋ ಫೀಲ್ಡಲ್ಲಿ. ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಒಂದೇ ಥರ ಇರುತ್ತೆ. ನನಗಂತೂ ಹಿಂಗೆ ಅನಿಸುತ್ತೆ. ಮನೇಲಿದ್ದರೆ ಅಟ್ಲೀಸ್ಟು ಫ್ಯಾಮಿಲಿ ಜೊತೆ ಆದರೂ ಇರ್ಬೋದಲ್ಲ ಅನಿಸುತ್ತೆ. ಯಾಕಂತಂದರೆ ಅವೆಲ್ಲ ಒಂದು ಫ್ಯಾಮ್ಲಿಗೊಂದು ಟೈಮ್ ಕೊಡೋದು, ಕ್ವಾಲಿಟಿ ಟೈಮ್, ಇದಕ್ಕೋಸ್ಕರ ಈ ಥರ ಎಲ್ಲ ಇರೋದ್ರಿಂದಾಗಿ ಒಂದೊಂದ್ಸತಿ ಮನಸ್ಸಿಗೆ ಒಂಥರ ಕಳವಳ, ಬೇಜಾರು. ಏನಪ್ಪ ಲೈಫ್ ಹಿಂಗೆ ಕಳೆದೋಯ್ತೈತಲ್ಲ
ಅಂತ ಅಂದ್ಬಿಟ್ಟು ತುಂಬ ಜನಕ್ಕೆ ಅನ್ಸುತ್ತೈತೆ. ನಾನು ತುಂಬ ಡ್ರೈವರ್ಗಳ ಹತ್ರ ಮಾತಾಡಿಸ್ತೀನಿ, ಅವರೆಲ್ಲ ಹೇಳೋದು ಹಿಂಗೇನೆ, ಅಯ್ಯೋ ಇಷ್ಟು ವರ್ಷ ಆಯ್ತಪ್ಪ ಇಲ್ಲೇನೆ ಜೀವನ, ಉಣ್ಣಕ್ಕೆ ತಿನ್ನಕ್ಕೆ ಹೊಟ್ಟೆಗೆ ಬಟ್ಟೆಗೆ ಹೆಂಗೋ ಮಕ್ಕಳು ಮರಿನ ಓದ್ಸೋಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲೂ ಹೋಗಿಲ್ಲ ಎಲ್ಲೂ ಬಂದಿಲ್ಲ, ಹಿಂಗೆ ಜೀವನ ಕಳೀತಾ ಇದೆ ಅಂತ ಹೇಳ್ತಾರೆ. ಅದೊಂದು ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ. ಆಟೋ ಫೀಲ್ಡ್ ಕತೆ ಆಯಿತಾ, ಹಂಗೆ ನಡೀತದೆ ಹೊರತು ಏನೋ ಕಿತ್ತು ಗುಡ್ಡೆ ಹಾಕ್ಬಿಡ್ತೀನಿ ದೊಡ್ಡದಾಗಿ ಮಾಡಿಬಿಡ್ತೀನಿ ಅಂತಂದರೆ ಕಷ್ಟ ಇದೆ. ಸ್ಟಾರ್ಟಿಂಗ್ 1 ವರ್ಷ 2 ವರ್ಷ ಒಳಗಡೆ ಏನಾದರೂ ದುಡ್ದು ಮುಗಿಸ್ಕೊಂಡು ಬೇರೆ ಕೆಲಸ ಏನಕ್ಕಾದ್ರೂ ಹೋಯ್ತೀನಿ ಅಂತ ಅಂದರೆ ಹೆಂಗೋ ಮ್ಯಾನೇಜ್ ಮಾಡ್ಕೋಬೋದು. ಇಲ್ಲ ನಾನು ಲೈಫ್ ಪೂರ್ತಿ ಇದರಲ್ಲೇ ಕಳೀತೀನಿ ಅಂತಂದರೆ ಒಂಥರ ಸ್ಟ್ರೆಸ್ಸು ಡಿಪ್ರೆಷನ್ಗೆ ಹೋಗ್ಬಿಡ್ತೀರ. ಇದಿಷ್ಟು ಸ್ನೇಹಿತರೆ ಈ ವಿಡಿಯೋದಲ್ಲಿ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಇಷ್ಟ ಆದರೆ ಕೂಡಲೇ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಬ್ರದರ್ನ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ.